ನಮಸ್ಕಾರ. ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬೇಸಿಗೆಯ ಬಿಸಿಲಿನೊಂದಿಗೆ ಶುದ್ಧ ನೀರಿನ ಕೊರತೆ ತೀವ್ರ. ಕಾಸರಗೋಡು, ತಳಂಗರ, ಕೊಪ್ಪಲ್ನಲ್ಲಾಗಿದೆ ಶುದ್ಧ ಕುಡಿಯುವ ನೀರಿನ ಕೊರತೆ ಉಂಟಾಗಿರುವುದು. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ನ ಸ್ಥಾಪಕ ನಾಸರ್ ಹಸನ್ ಅನ್ವರ್ ಅವರ 9ನೇ ಪುಣ್ಯಸ್ಮರಣೆ. ಇದರ ಅಂಗವಾಗಿ ನಡೆಯಿತು ಅನ್ವರ್ ಓರ್ಮಾ ಸಂಸ್ಮರಣಾ ಕಾರ್ಯಕ್ರಮ. ಡಿಫರೆಂಟ್ಲಿ ಏಬಲ್ಡ್ ಪೀಪಲ್ಸ್ ಲೀಗ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ ಕಾಸರಗೋಡು ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ. ಯುವ ಚಿತ್ರಕಲಾವಿದ ಅರ್ಜುನ್ ಕೆ ದಾಸ್ ಸ್ಮರಣೆ. ಬೇಕಲ್ನಲ್ಲಿ ಭಿತ್ತಿ ಚಿತ್ರವನ್ನು ಸಿದ್ಧಪಡಿಸಿತು ಕುಟುಂಬ. ಮಂಗಳೂರಿನ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ. ಬಂಧಿತ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಿದ ನ್ಯಾಯಾಲಯ. ವಾರ್ತೆಗಳು ವಿವರವಾಗಿ. ಬೇಸಿಗೆಯ ಬಿಸಿಲಿನೊಂದಿಗೆ ಶುದ್ಧ ನೀರಿನ ಕೊರತೆ ತೀವ್ರಗೊಂಡಿದೆ. ಕಾಸರಗೋಡು, ತಳಂಗರ, ಕೊಪ್ಪಲ್ನಲ್ಲಾಗಿದೆ ಕುಡಿಯುವ ನೀರಿನ ಕೊರತೆಯಿಂದಾಗಿ ಹಲವಾರು ಕುಟುಂಬಗಳು ಸಂಕಷ್ಟದಲ್ಲಿರುವುದು. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಬೇಸಿಗೆಯ ಬಿಸಿಲು ಹೆಚ್ಚಾಗುತ್ತಿದ್ದಂತೆ ಕಾಸರಗೋಡು ಜಿಲ್ಲೆಯ ವಿವಿಧ ಪ್ರದೇಶಗಳಲ್ಲಿ ಶುದ್ಧ ನೀರಿನ ಕೊರತೆ ಉಲ್ಬಣಗೊಂಡಿದೆ. ಕಾಸರಗೋಡು, ತಳಂಗರ, ಕೊಪ್ಪಲ್ನಲ್ಲಿ 15ಕ್ಕೂ ಹೆಚ್ಚು ಕುಟುಂಬಗಳು ಕುಡಿಯುವ ನೀರಿಲ್ಲದೆ ದೊಡ್ಡ ತೊಂದರೆಯನ್ನು ಎದುರಿಸುತ್ತಿವೆ. ತೀವ್ರ ಬಿಸಿಲಿನಿಂದ ಮಕ್ಕಳು ಸೇರಿದಂತೆ ಹಿರಿಯರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಈ ವಿಷಯದಲ್ಲಿ ತುರ್ತು ಹಸ್ತಕ್ಷೇಪ ಮಾಡಬೇಕು ಎಂಬುದು ಸ್ಥಳೀಯ ನಿವಾಸಿಗಳ ಆಗ್ರಹವಾಗಿದೆ. தண்ணி வசதிக்கு ஏற்பாடு பண்ணித்தாங்க. நாங்கள் 18 வருஷமாக இங்கே தான் இருக்கோமே. சுத்தமாக தண்ணி இல்லை, பழுப்புலேயும் தண்ணி இல்லை, கிணத்துலேயும் தண்ணி இல்லை. இப்போ வெயில் டைம் வரைய ரொம்ப கஷ்டமாக இருக்குது தண்ணி எடுக்க. வேலைக்கு போயிட்டு வந்தால் கூட தூரமாக போயிட்டு தண்ணி எடுக்கிறதா இருக்குது. ತಣ್ಣಿ ಕೊಂಚ ಏರ್ಪಾಡು பண்ணிட்டாங்க. ಕುಡಿಯುವ ನೀರಿನ ಪೈಪ್ ಅಳವಡಿಸಿದ್ದರೂ ಯೋಜನೆಯ ಅನುಷ್ಠಾನ ಸಂಪೂರ್ಣ ವಿಫಲವಾಗಿದೆ. ಹಿಂದುಳಿದ ಸಮುದಾಯಗಳು ವಾಸಿಸುವ ಈ ಪ್ರದೇಶಕ್ಕೆ ಹೆಚ್ಚಿನ ಪರಿಗಣನೆಯ ಅಗತ್ಯವಿರುವ ಕ್ಷೇತ್ರವಾಗಿದೆ. പൈപ്പ് പൊട്ടി പോകുന്നു. പിന്നെ അത് തിരിഞ്ഞു നോക്കുന്നില്ല. കിണറ്റിൽ വെള്ളം ഏതോ കുടിക്കാൻ പറ്റുന്നില്ല. ഇതിന് ഉപ്പ് പ്രശ്നമുണ്ട്. ನದಿಯಿಂದ ಉಪ್ಪು ನೀರು ಒಳನುಗ್ಗುವುದು ಮತ್ತು ಶುದ್ಧ ನೀರಿನ ಮೂಲದ ಕೊರತೆಯು ಈ ಪ್ರದೇಶದಲ್ಲಿ ದೊಡ್ಡ ಬಿಕ್ಕಟ್ಟನ್ನು ಸೃಷ್ಟಿಸುತ್ತಿದೆ. ಈಗ ಕಿಲೋಮೀಟರ್ ದೂರದಿಂದ ಕುಡಿಯುವ ನೀರನ್ನು ಸಂಗ್ರಹಿಸಲಾಗುತ್ತಿದೆ. ಕುಡಿಯುವ ನೀರಿನ ಕೊರತೆಯಿಂದಾಗಿ ಅನೇಕ ಜನರು ತಾತ್ಕಾಲಿಕವಾಗಿ ಸ್ಥಳಾಂತರಗೊಂಡಿದ್ದಾರೆ. ಬೇರೆಡೆ ಆಶ್ರಯ ಪಡೆಯಲು ಸಾಧ್ಯವಾಗದವರು ಮಾತ್ರವಾಗಿದೆ ಈಗ ಇಲ್ಲಿ ವಾಸಿಸುತ್ತಾರೆ. ನಿರಂತರವಾಗಿ ಮನವಿ ಮಾಡಿದರೂ ಕುಡಿಯುವ ನೀರಿನ ಸಮಸ್ಯೆಯ ಬಗ್ಗೆ ಅಧಿಕಾರಿಗಳು ತೋರಿಸುತ್ತಿರುವ ನಿರ್ಲಕ್ಷ್ಯದ ವಿರುದ್ಧ ತೀವ್ರ ಪ್ರತಿಭಟನೆ ವ್ಯಕ್ತವಾಗುತ್ತಿದೆ. ಇದರ ವಿರುದ್ಧ ಪ್ರತ್ಯಕ್ಷ ಪ್ರತಿಭಟನೆಯೊಂದಿಗೆ ಮುಂದೆ ಹೋಗುವುದಾಗಿ ಸ್ಥಳೀಯ ನಿವಾಸಿಗಳ ನಿರ್ಧಾರವಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ನ ಸ್ಥಾಪಕ ನಾಸರ್ ಹಸನ್ ಅನ್ವರ್ ಅವರ 9ನೇ ಪುಣ್ಯಸ್ಮರಣೆಯ ಅಂಗವಾಗಿ ಅನ್ವರ್ ಓರ್ಮಾ ಸಂಸ್ಮರಣಾ ಕಾರ್ಯಕ್ರಮ ನಡೆಯಿತು. ಕಾಸರಗೋಡಿನ ಆರ್ಕೆ ಮಾಲ್ ಆಡಿಟೋರಿಯಂನಲ್ಲಿ ನಡೆದ ಕಾರ್ಯಕ್ರಮವನ್ನು ಮುನ್ಸಿಪಲ್ ಚೇರ್ಮನ್ ಅಬ್ಬಾಸ್ ಬೇಗಂ ಉದ್ಘಾಟಿಸಿದರು. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ನ ಸ್ಥಾಪಕ ನಾಸರ್ ಹಸನ್ ಅನ್ವರ್ ಅವರ 9ನೇ ವರ್ಷದ ಪುಣ್ಯಸ್ಮರಣೆಯ ಭಾಗವಾಗಿ ಅನ್ವರ್ ಓರ್ಮಾ ಕಾರ್ಯಕ್ರಮ ಕಾಸರಗೋಡಿನ ಆರ್ಕೆ ಮಾಲ್ ಆಡಿಟೋರಿಯಂನಲ್ಲಿ ನಡೆಯಿತು. ಕಾಸರಗೋಡು ಮುನ್ಸಿಪಲ್ ಚೇರ್ಮನ್ ಅಬ್ಬಾಸ್ ಬೇಗಂ ಉದ್ಘಾಟಿಸಿದರು. കുറേ കാലം ജീവിക്കാനല്ല, ജീവിക്കുന്ന കാലത്ത് അടയാളപ്പെടുത്തലുകളാണ്. ആ അടയാളപ്പെടുത്തലുകളാണ് നമ്മുടെ അൻവർ ഇവിടെ നടത്തിയിരിക്കുന്നത്. അറിയാം, നമുക്ക് പഴയ കാലങ്ങളിൽ കേബിൾ ടി വി എന്ന് പറയുന്ന ഒരു സംവിധാനം 1000 കോടിയിൽ വിദേശിക്കുന്ന ഒരു സംവിധാനത്തിലേക്ക് എത്തിക്കാൻ സാധിച്ചിട്ടുണ്ടെങ്കിൽ അതിൻ്റെ പിന്നിൽ പ്രവർത്തിച്ച ഒരു വലിയൊരു വ്യക്തിത്വത്തിൻ്റെ ഉടമ ആരാണെന്ന് ചോദിച്ചാൽ അത് അൻവർ എന്നുള്ളതാണ്. NH ಅನ್ವರ್ ಟ್ರಸ್ಟ್ ಅಧ್ಯಕ್ಷ ಅಬೂಬಕರ್ ಸಿದ್ದಿಕ್ ಅಧ್ಯಕ್ಷತೆ ವಹಿಸಿದ್ದರು. ಹಿರಿಯ ಮಾಧ್ಯಮ ಕಾರ್ಯಕರ್ತ ರೆಹಮಾನ್ ತಾಯಲಂಗಡಿ ಸಂಸ್ಮರಣ ಭಾಷಣ ಹಾಗೂ ವಿಚಾರ ಸಂಕಿರಣ ಪ್ರಸ್ತುತಪಡಿಸಿದರು. കാസർഗോഡിന്റെ സാമൂഹ്യ സാംസ്കാരിക കലാ ജീവിതത്തിന് തന്നെ പുതിയൊരു അർത്ഥമുണ്ടാക്കിയ, പുതിയ ഒരു പ്രതലം ഉണ്ടാക്കിയ, ഒരു പുതിയ സംസ്കൃതി ഉണ്ടാക്കിയെടുത്ത ഒരു വലിയ സംരംഭത്തിൻ്റെ ചലകമായിട്ട് വർത്തിച്ചിരുന്ന ഏറ്റവും വലിയൊരു വ്യക്തി അൻവറായിരുന്നു എന്നുള്ളത് നമുക്കെല്ലാവർക്കും അറിയാവുന്നതാണ്. കൂടെ നിന്നിരുന്ന ഒരുപാട് ആളുകളുണ്ട്. ഞാൻ ഓരോരുത്തരുടെ പേരൊന്നും പറയുന്നില്ല. അവരുടെയൊക്കെ ഉള്ളിൽ അൻവർ ഒരു ഓർമ്മയല്ല, ഒരു വികാരമാണ് എന്നാണ് നമ്മൾ പറയുന്നത്. ಏಷ್ಯಾನೆಟ್ ಸಹಾಯಕ ಕಾರ್ಯನಿರ್ವಾಹಕ ಸಂಪಾದಕ PG ಸುರೇಶ್ ಕುಮಾರ್, ರಿಪೋರ್ಟರ್ ಟಿವಿ ಡಿಜಿಟಲ್ ಹೆಡ್ ಉನ್ನಿ ಬಾಲಕೃಷ್ಣನ್ ಎಂಬಿಬ್ರು ಮಾಧ್ಯಮ ಸ್ಪರ್ಧೆ ಮತ್ತು ನವೀನ ಸುದ್ದಿ ಶೈಲಿಗಳು ಎಂಬ ವಿಷಯದ ಕುರಿತು ವಿಚಾರ ಸಂಕಿರಣದಲ್ಲಿ ಮಾತನಾಡಿದರು. സോഷ്യൽ മീഡിയ മാധ്യമങ്ങളെയും മാധ്യമ പ്രവർത്തകരെയും മാധ്യമ പ്രവർത്തനത്തെയും
ഒരു പരിധിവരെ ജനാധിപത്യവൽക്കരിക്കുന്നു എന്നുള്ളതാണ് അതിൻ്റെ ഗുണവശം. നിശ്ചയമായിട്ടും സംഘടിതമായിട്ടുള്ള പല ഗ്രൂപ്പുകളും വ്യക്തിഹത്യ നടത്താനോ ഇകഴ്ത്താനോ അല്ലെങ്കിൽ മാധ്യമങ്ങളെ കൂടി നിയന്ത്രിക്കുന്ന തരത്തിൽ തെറ്റായി സ്വാധീനം ചെലുത്താനോ ഒക്കെ അത് പ്രയോഗിക്കുന്നുണ്ടായിരിക്കും. പക്ഷെ അപ്പോൾ പോലും വാർത്തകളെ ജനാധിപത്യവൽക്കരിക്കുന്നതിൽ സോഷ്യൽ മീഡിയയ്ക്ക് ഒരു സ്വാധീനമുണ്ട്. അങ്ങനെ സാങ്കേതിക വിദ്യയുടെയും സോഷ്യൽ മീഡിയയുടെയും സ്വാധീനത്തിൽ നിൽക്കുന്ന ഒരു മാധ്യമ ലോകത്താണ്, ഒരു മാധ്യമ വ്യവസായ ലോകത്താണ് നമ്മൾ. മാധ്യമങ്ങളാണ് ഈ സമൂഹത്തിലെ എല്ലാ തെറ്റുകളെയും ഉന്മൂലനം ചെയ്യാനും എല്ലാവരെയും ശരികളിലേക്ക് നയിക്കാനും വിധിക്കപ്പെട്ട ഏക ഘടകമെന്ന് വിലയിരുത്തുന്നത് അത് ആഗ്രഹിക്കാൻ പോലും കഴിയാത്ത ഒരു കാര്യമാണ് എന്ന് വിനയത്തോടെ ഓർമ്മപ്പെടുത്തുക. ഒട്ടേറെ മാധ്യമ പഠനങ്ങൾ നടക്കുന്നൊരു സമൂഹമാണ് നമ്മുടേത്. നല്ല രീതിയിൽ മാധ്യമ വിമർശനങ്ങൾ നടക്കുന്നുണ്ട്, നല്ല രീതിയിൽ മാധ്യമ നിരീക്ഷണങ്ങൾ നടക്കുന്നുണ്ട്, നല്ല രീതിയിൽ മാധ്യമ പഠനങ്ങൾ നടക്കുന്നുണ്ട്. നമ്മുടെ സംസ്ഥാനത്താണ് ഏറ്റവും കൂടുതൽ മാധ്യമങ്ങൾ ഉള്ളത്. അത് പ്രിന്റ് മീഡിയ ആണെങ്കിലും ടെലിവിഷൻ മീഡിയ ആണെങ്കിലും ഓരോ മാധ്യമവും ഓരോ വീക്ഷണത്തെയാണ് പ്രതിനിധാനം ചെയ്യുന്നത്. അപ്പം അത് സത്യത്തിൽ നമ്മുടെ ഈ സംസ്ഥാനത്തിൻ്റെ ഒരു ജനാധിപത്യ സ്വഭാവത്തെയാണ് കാണിക്കുന്നത്. ഇത്രയധികം മാധ്യമങ്ങൾ ഉണ്ടാകുന്നു എന്ന് പറയുമ്പോൾ മാധ്യമങ്ങൾക്കിടയിൽ ഈ അഭിപ്രായ വ്യത്യാസങ്ങളൊക്കെ ഉണ്ടാകുന്നു. ഓരോ മാധ്യമവും ഓരോ വീക്ഷണത്തെ പ്രതിനിധാനം ചെയ്യുമ്പോൾ ഓരോ വീക്ഷണങ്ങൾക്കും ഒന്നിച്ചു നിൽക്കാൻ കഴിയുന്ന ഒരു സമൂഹം എന്നുള്ള നിലയ്ക്ക് ഞാൻ ഈ കേരളത്തെ വളരെ ಅಭಿಮಾನത്തോടെയാണ് കാണുന്നത്. NH ಅನ್ವರ್ ಅವರ ಪತ್ನಿ ಆಶಾ ಅನ್ವರ್ ಉಪಸ್ಥಿತರಿದ್ದರು. ಲೇಕ್ ಶೋರ್ VPS MD ಅಡ್ವೊಕೇಟ್ SK ಅಬ್ದುಲ್ಲಾ ದತ್ತಿ ನಿಧಿಯನ್ನು ಲೋಕಾರ್ಪಣೆ ಮಾಡಿದರು. ദേവദത്താക്കിനി എന്ന കാസർഗോഡ് ഗവൺമെന്റ് ജനറൽ ഹോസ്പിറ്റലിൽ നിർമ്മിതമായ രോഗം മൂലം ചികിത്സയിൽ കഴിയുന്ന അഡ്വക്കേറ്റ് SK അബ്ദുല്ലയെ NH ಅನ್ವರ್ ಟ್ರಸ್ಟ್ ಕೋಶಾಧಿಕಾರಿ KV ಜಯಕೃಷ್ಣನ್, COA ಜಿಲ್ಲಾಧ್ಯಕ್ಷ ಮನೋಜ್ ಕುಮಾರ್ VV, ಕೇರಳ ವಿಷನ್ ಚಾನೆಲ್ ನಿರ್ದೇಶಕ ಶುಕುರ್ ಕೋಳಿಕರ, COA ರಾಜ್ಯ ಸಮಿತಿ ಸದಸ್ಯ ಸತೀಶ್ K ಪಾಕಂ, CCN MD ಮೋಹನನ್ TV, COA ಕಾಸರಗೋಡು ವಲಯ ಕಾರ್ಯದರ್ಶಿ ಪಾರ್ಥಸಾರಥಿ K ಮುಂತಾದವರು ಉಪಸ್ಥಿತರಿದ್ದರು. COA ಜಿಲ್ಲಾ ಕಾರ್ಯದರ್ಶಿ ಹರೀಶ್ P ನಾಯರ್ ಸ್ವಾಗತಿಸಿ ಕೇರಳ ವಿಷನ್ ಬ್ರಾಡ್ಬ್ಯಾಂಡ್ ನಿರ್ದೇಶಕ M ಲೋಹಿತಾಕ್ಷನ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಡಿಫರೆಂಟ್ಲಿ ಏಬಲ್ಡ್ ಪೀಪಲ್ಸ್ ಲೀಗ್ನ ರಾಜ್ಯ ಸಮ್ಮೇಳನದ ಮುನ್ನುಡಿಯಾಗಿ ನಡೆಸುವ ಕಾಸರಗೋಡು ಜಿಲ್ಲಾ ಸಮ್ಮೇಳನ ನಡೆಯಿತು. ಕಾಸರಗೋಡು ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಾಗಿತ್ತು ಸಮ್ಮೇಳನ ಆಯೋಜನೆ. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನ ಸಂಯೋಜಿತ ಸಂಸ್ಥೆಯಾಗಿರುವ ಡಿಫರೆಂಟ್ಲಿ ಏಬಲ್ಡ್ ಪೀಪಲ್ಸ್ ಲೀಗ್ನ ರಾಜ್ಯ ಸಮ್ಮೇಳನದ ಮುನ್ನುಡಿಯಾಗಿ ನಡೆಸುವ ಕಾಸರಗೋಡು ಜಿಲ್ಲಾ ಸಮ್ಮೇಳನ ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆಯಿತು. ಸ್ವಾಗತ ಸಂಘದ ಪ್ರಧಾನ ಸಂಚಾಲಕ ಹಾಗೂ ಮುಸ್ಲಿಂ ಲೀಗ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎ ಅಬ್ದುರ್ ರಹಿಮಾನ್ ಧ್ವಜಾರೋಹಣ ನೆರವೇರಿಸಿದರು. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ರಾಜ್ಯ ಸಮಿತಿ ಕೋಶಾಧಿಕಾರಿ ಮಾಜಿ ಸಚಿವ CT ಅಹ್ಮದ್ ಅಲಿ ಸಮ್ಮೇಳನವನ್ನು ಉದ್ಘಾಟಿಸಿದರು. ഈ ഭിന്നശേഷിക്കാരായ നമ്മുടെ സഹോദരന്മാർ, അവർക്ക് നമുക്കറിയാം ഗവൺമെൻറ്റിൽ നിന്ന് ഒട്ടേറെ ആനുകൂല്യങ്ങളും സഹായങ്ങളും ഈ വിഭാഗത്തിന് ലഭിക്കുന്നുണ്ട്. അവയെല്ലാം തന്നെ യഥാവസരം അറിയിക്കുന്ന ആൾക്ക് അറിയിക്കുന്ന ആനുകൂല്യങ്ങളും സഹായങ്ങളും നേടിക്കൊടുക്കാൻ മുസ്ലിം ലീഗും അതുപോലെ തന്നെ DAPL നേതാക്കളും എല്ലാം തന്നെ വളരെ ആത്മാർത്ഥമായി പ്രവർത്തിക്കണമെന്ന് മാത്രമാണ് ഈ സന്ദർഭത്തിൽ ഞാൻ പറയാനാഗ്രഹിക്കുന്നത്. ಸ್ವಾಗತ ಸಂಘದ ಅಧ್ಯಕ್ಷ ಕಲ್ಲಟ್ರ ಮಾಹಿನ್ ಹಾಜಿ ಅಧ್ಯಕ್ಷತೆ ವಹಿಸಿದ್ದರು. ಸಮಾಜ ಸೇವಾ ಕಾರ್ಯಕರ್ತ ಅಮರ್ಶನ್ ತಲಶೇರಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ಅಕ್ಕರ ಫೌಂಡೇಶನ್ CEO ಮೊಹಮ್ಮದ್ ಯಾಸರ್ ವಾಫಿ RPWD ಕಾಯ್ದೆಯ ಕುರಿತು ತರಗತಿ ನಡೆಸಿಕೊಟ್ಟರು. ಶಾಸಕ NA ನೆಲ್ಲಿಕುನ್, ಕೋಶಾಧಿಕಾರಿ PK ಮುನೀರ್ ಹಾಜಿ ಕಂಬಾರ್, VP ಖಾದರ್, ಕುഞ്ഞബ്ದುಲ್ಲಾ ಕೊಳವಯಲ್, ಸಿದ್ದಿಕ್ ಪಳ್ಳಿಪ್ಪುಳ, UK ಸೈಫುಲ್ಲಾ ತಂಗಳ್, ಬೇವಿ ಮುಹಮ್ಮದ್ ಕುഞ്ഞಿ, ಹನೀಫಾ ಮೌಲವಿ ಕುಂಬಳೆ, ಕಾಸರಗೋಡು ಮಂಡಲ ನಿರೀಕ್ಷಕ ನಾಸರ್ ಚಿರ್ಕಳ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಯುವ ಚಿತ್ರಕಲಾವಿದ ಅರ್ಜುನ್ K ದಾಸ್ ಅವರ ಸ್ಮರಣಾರ್ಥ ಬೇಕಲ್ನಲ್ಲಿ ಭಿತ್ತಿ ಚಿತ್ರವನ್ನು ಸಿದ್ಧಪಡಿಸಿತು ಕುಟುಂಬ. ಅರ್ಜುನ್ K ದಾಸ್ ಫೌಂಡೇಶನ್ ಮತ್ತು BRDC ಜೊತೆ ಸೇರಿಯಾಗಿದೆ ಈ ಆಕರ್ಷಣೀಯ ಭಿತ್ತಿ ಚಿತ್ರವನ್ನು ಸಿದ್ಧಪಡಿಸಿರುವುದು. ಬೇಕಲ್ಗೆ ಭೇಟಿ ನೀಡುವ ಪ್ರವಾಸಿಗರ ಪ್ರಮುಖ ಆಕರ್ಷಣಾ ಕೇಂದ್ರವಾಗಿ ಬದಲಾಗುತ್ತಿದೆ ಈ ಭಿತ್ತಿ ಚಿತ್ರ. ಅಹಮದಾಬಾದ್ನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ನ ಆನಿಮೇಷನ್ ಮತ್ತು ಫಿಲಂ ಡಿಸೈನ್ ವಿದ್ಯಾರ್ಥಿಯಾಗಿದ್ದ ಮಾದಿಲ್ ಆಲಪಡಂಬಿಲ್ ನಿವಾಸಿ ಅರ್ಜುನ್ ಸಿಕ್ಕಿಂನ ಗ್ಯಾಂಗ್ಟೋಕ್ ನದಿಗೆ ಬಿದ್ದು ಮೃತಪಟ್ಟಿದ್ದಾರೆ. 2015 ಜೂನ್ 20ರಂದಾಗಿದೆ ಘಟನೆ ನಡೆದಿರುವುದು. ಪ್ರೀತಿ ಪಾತ್ರರಾದ ಅರ್ಜುನ್ನ ನೆನಪಿಗಾಗಿ ಕಲಾತ್ಮಕವಾಗಿ ಏನಾದರೂ ಮಾಡಬೇಕೆಂಬ ಉದ್ದೇಶವಾಗಿದೆ ಭಿತ್ತಿಚಿತ್ರ ಎಂಬ ಅಭಿಲಾಷೆಗೆ ಕೊಂಡೊಯ್ದಿರುವುದು. ಪ್ರವಾಸಿ ತಾಣವಾದ ಬೇಕಲ್ನಲ್ಲಿ ಈ ಕಲ್ಪನೆಯನ್ನು ಸಾಕಾರಗೊಳಿಸಲು ತೀರ್ಮಾನಿಸಲಾಗಿದ್ದು ನಂತರ ಇಲ್ಲಿ ಭಿತ್ತಿಚಿತ್ರ ನಿರ್ಮಿಸಲಾಗಿದೆ.
ಕಾಸರಗೋಡಿನ ಇತಿಹಾಸ ಮತ್ತು ಪರಂಪರೆಗೆ ಸಂಬಂಧಿಸಿದಾಗಿದೆ ಈ ಭಿತ್ತಿಚಿತ್ರ. ಅರ್ಜುನ್ ಕೆ ದಾಸ್ ಅವರ ಕುಟುಂಬ, ಅರ್ಜುನ್ ಕೆ ದಾಸ್ ಫೌಂಡೇಶನ್ ಹಾಗೂ BRDC ಸಹಯೋಗದೊಂದಿಗೆ ಆಗಿದೆ ಭಿತ್ತಿಚಿತ್ರ ರಚಿಸಲಾಗಿರುವುದು. ಅರ್ಜುನ್ ಅವರ ಸಹಪಾಠಿಗಳಾಗಿದ್ದ ಸುಮಾರು 10ರಷ್ಟು ಚಿತ್ರಕಲಾವಿದರನ್ನು ಸೇರಿಸಿ ಭಿತ್ತಿಚಿತ್ರಗಳನ್ನು രചിಸಲಾಗಿದೆ. ചിത്രകലാകാരനും NID സ്റ്റുഡൻറ്റുമായി എൻ്റെ മകൻ മരണപ്പെട്ടിട്ട് 10 വർഷമായി. അപ്പോൾ അവൻ്റെ ഓർമ്മകളെ നിലനിർത്താൻ വേണ്ടിയിട്ട് ഞങ്ങൾ ഈ ചിത്രരചന കാര്യങ്ങളിലേക്ക് ഒരുപാട് കാര്യങ്ങൾ ചെയ്തു വരുന്നുണ്ട്. കുട്ടികൾക്ക് വേണ്ടി ക്യാമ്പുകൾ, മറ്റ് മത്സരങ്ങളൊക്കെ നടത്തി വരുന്നുണ്ട്. അപ്പോൾ മകൻ്റെ ഒരു കാര്യമാണ് ഈ ചിത്രമതിലുകൾ എന്നുള്ളത്. ഈ പെയിൻറ്റ് വാളുവാൻ പല രാജ്യത്ത് പല സ്ഥലങ്ങളിലും നടത്തിയിട്ടുണ്ട്. മോൻ്റെ ഓർമ്മയ്ക്കാണ് ചെയ്യുന്നത്. മോൻ്റെ പിറന്നാൾ ദിനം അവന് ഏറ്റവും ഇഷ്ടപ്പെട്ട ചുമർ ചിത്രം ചെയ്യുവാണ്. അപ്പോൾ അവൻ രാജ്യത്തിൻ്റെ പല ഭാഗങ്ങളിൽ ചുമർ ചിത്രം ചെയ്തിട്ടുണ്ട് കൂട്ടുകാരൻ്റെ കൂടെ. അപ്പോൾ ആ കൂട്ടുകാരും ചിത്രകലാ വിദ്യാർത്ഥികളും NID സ്റ്റുഡൻസും എല്ലാം കൂടെ ഒരു 10ഓളം കുട്ടികൾ ഇപ്പം ബേക്കൽ പാർക്കിൽ. അപ്പോൾ നമ്മൾ 3 വർഷമായി ഇപ്പോൾ ചുമർ ചിത്രം അവൻ്റെ ഓർമ്മയ്ക്ക് ചെയ്യുന്നത്. ഇന്ന് കാലിക്കറ്റിൽ ചെയ്തു, അതുപോലെ കഴിഞ്ഞ വർഷം കണ്ണൂരാണ് ചെയ്തത്, ഈ വർഷം ബേക്കൽ ബീച്ചിലാണ് ചെയ്യുന്നത്. ಕಲ್ಲಿಕೋಟೆಯ ಇತಿಹಾಸಕ್ಕೆ ಸಂಬಂಧಿಸಿ ಅರ್ಜುನ್ ಕೆ ದಾಸ್ ಅವರ ನೆನಪಿಗಾಗಿ ಕುಟುಂಬದ ಅಭಿಲಾಷೆಯ ಪ್ರಕಾರ ಸರೋವರ ಪಾರ್ಕ್ನಲ್ಲಿಯೂ ಈ ಮೊದಲು ಚಿತ್ರ ಬಿಡಿಸಲಾಗಿತ್ತು. ದೂರದರ್ಶಕದ ಮೂಲಕ ನೋಡುತ್ತಿರುವ ವಾಸ್ಕೋ ಡ ಗಾಮಾ ಚಿತ್ರವನ್ನು ಬಿಡಿಸಬೇಕೆಂಬುದು ಅರ್ಜುನ್ನ ಆಗ್ರಹವಾಗಿತ್ತು. ಇದನ್ನು ಕುಟುಂಬ ಮತ್ತು ಸ್ನೇಹಿತರು ಈಡೇರಿಸಿದ್ದಾರೆ. ಕಣ್ಣೂರು ರೈಲ್ವೆ ನಿಲ್ದಾಣದಲ್ಲಿಯೂ ಅರ್ಜುನ್ನ ನೆನಪುಗಳನ್ನು ಮರಳಿ ತರುವ ಚಿತ್ರಗಳನ್ನು ಸಹಪಾಠಿಗಳು ಸಿದ್ಧಪಡಿಸಿದ್ದಾರೆ. ಪೊಲೀಸ್ ಅಧಿಕಾರಿಯಾಗಿದ್ದ ಮೋಹನ್ ದಾಸ್ ಮತ್ತು ಆರೋಗ್ಯ ಇಲಾಖೆ ಉದ್ಯೋಗಿಯಾದ ಕರುಣಾ ಎಂಬವರ ಪುತ್ರನಾಗಿದ್ದಾರೆ ಅರ್ಜುನ್. ಆದಿರಾ ಕೆ ದಾಸ್ ಇವರ ಸಹೋದರಿಯಾಗಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಗಳೂರಿನ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ. ಬಂಧಿತರಾಗಿರುವ 8 ಮಂದಿ ಆರೋಪಿಗಳಿಗೆ ನ್ಯಾಯಾಲಯ ನ್ಯಾಯಾಂಗ ಬಂಧನ ವಿಧಿಸಿದೆ. ಉಳಿದ ಆರೋಪಿಗಳಿಗಾಗಿ ಶೋಧ ಮುಂದುವರಿದಿದೆ. ಮಂಗಳೂರಿನ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ಬಂಧಿತವಾಗಿರುವ 8 ಮಂದಿ ಆರೋಪಿಗಳಿಗೆ ನ್ಯಾಯಾಲಯ ನ್ಯಾಯಾಂಗ ಬಂಧನ ವಿಧಿಸಿದೆ. ಆರೋಪಿಗಳಾದ ಅಬ್ದುಲ್ ಸಫ್ವಾನ್, ನಿಯಾಜ್, ಮೊಹಮ್ಮದ್ ಮುಜಮ್ಮಿರ್, ಕಲಂದರ್ ಶಾಫಿ, ಆದಿಲ್ ಮೆಹರೂಫ್, ನಾಗರಾಜ್ ಎಂ, ಮೊಹಮ್ಮದ್ ರಿಜ್ವಾನ್ ಮತ್ತು ರಂಜಿತ್ನನ್ನು ಶುಕ್ರವಾರ ಮಂಗಳೂರಿನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅನಂತರ ನ್ಯಾಯಾಲಯದ ಆದೇಶದಂತೆ ನ್ಯಾಯಾಂಗ ಬಂಧನಕ್ಕಾಗಿ ಮಂಗಳೂರು ಕಾರಾಗೃಹಕ್ಕೆ ಕಳುಹಿಸಲಾಯಿತು. ಈ ವೇಳೆ ಕಾರಾಗೃಹ ಬಳಿ KSRP ತುಕಡಿಗಳೊಂದಿಗೆ ಬಿಗಿ ಭದ್ರತೆ ಮಾಡಲಾಗಿತ್ತು. ಪ್ರಕರಣದಲ್ಲಿ 8 ಮಂದಿಯನ್ನು ಬಂಧಿಸಲಾಗಿದ್ದು, ಇನ್ನುಳಿದ ಆರೋಪಿಗಳಿಗೆ ಪೊಲೀಸರು ಶೋಧ ನಡೆಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಮಂಗಳೂರು. ಕೇಂದ್ರ ಸರ್ಕಾರದ ಕಾರ್ಮಿಕ ಮತ್ತು ರೈತ ವಿರೋಧಿ ನೀತಿಗಳ ವಿರುದ್ಧ ಮೇ 20ರಂದು ಸಂಯುಕ್ತ ಟ್ರೇಡ್ ಯೂನಿಯನ್ ನೇತೃತ್ವದಲ್ಲಿ ರಾಷ್ಟ್ರೀಯ ಮುಷ್ಕರ ಆಯೋಜಿಸಲಾಗುವುದು. ಇದರ ಪ್ರಚಾರಣಾರ್ಥ ಕಾಸರಗೋಡಿನಲ್ಲಿ ಮೇ 10ರಿಂದ ನಡೆಯಬೇಕಿದ್ದ ಉತ್ತರ ವಲಯ ಜಾಥಾವನ್ನು ಮುಂದೂಡಲಾಗಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕೇಂದ್ರ ಸರ್ಕಾರದ ಕಾರ್ಮಿಕ ಮತ್ತು ರೈತ ವಿರೋಧಿ ನೀತಿಗಳ ವಿರುದ್ಧ ಮೇ 20ರಂದು ಸಂಯುಕ್ತ ಟ್ರೇಡ್ ಯೂನಿಯನ್ ನೇತೃತ್ವದಲ್ಲಿ ರಾಷ್ಟ್ರೀಯ ಮುಷ್ಕರ ಆಯೋಜಿಸಲಾಗುವುದು. ಭಾರತ-ಪಾಕಿಸ್ತಾನ ಗಡಿಯಲ್ಲಿ ನಡೆಯುತ್ತಿರುವ ಹೊಸ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಮುಷ್ಕರದ ಪ್ರಚಾರಣಾರ್ಥ ಕಾಸರಗೋಡಿನಲ್ಲಿ ಮೇ 10ರಿಂದ ನಡೆಯಬೇಕಿದ್ದ ಉತ್ತರ ವಲಯ ಜಾಥಾವನ್ನು ಮುಂದೂಡಲಾಗಿದೆ ಎಂದು പദാധികാരിಗಳು മാഹിതി നീടിದರು. പുതിയ സാഹചര്യത്തിൽ ഇന്നത്തെ യുദ്ധവുമായി ബന്ധപ്പെട്ട വിഷയം നമുക്കെല്ലാം അറിയാം. അതുകൊണ്ട് നിശ്ചയിച്ച വാഹനപ്രതിനിധി ജാഥ മാറ്റിവെച്ചിട്ടുണ്ട്. നാളെ ആരംഭിക്കുന്ന വാഹനപ്രതിനിധി ജാഥ മാറ്റിവെച്ചിട്ടുണ്ട്. എന്നാൽ പണിമുടക്ക് മാറ്റിയതായി വരില്ല. അതിൻ്റെ മറ്റ് പ്രചരണ പ്രവർത്തനങ്ങൾ തുടരും. 3 വർഷം മുമ്പ് പാസ്സാക്കിയ ലേബർ കോഡ് അതിശക്തമായ പ്രതിരോധം വന്നതിൻ്റെ ഭാഗമായി ഗവൺമെൻറ് മാറ്റിവെച്ചിരിക്കുകയായിരുന്നു. എന്നാൽ താമസിയാതെ ഈ വിവരം നടപ്പാക്കുന്നതിന് വേണ്ടി സംസ്ഥാന സർക്കാരുകളെ സമ്മർദ്ദത്തിലാക്കുന്ന നടപടിയാണ് കേന്ദ്ര സർക്കാർ ഇപ്പോൾ നടപ്പാക്കിക്കൊണ്ടിരിക്കുന്നത്. ಸುದ್ದಿಗೋಷ್ಠಿಯಲ್ಲಿ ಸಂಯುಕ್ತ ಟ್ರೇಡ್ ಯೂನಿಯನ್ ಜಿಲ್ಲಾ ಸಂಚಾಲಕ ಸಾಬು ಅಬ್ರಹಾಂ, TK ರಾಜನ್, T ಕೃಷ್ಣನ್, PK ಅಬ್ದುಲ್ ರೆಹಮಾನ್, PV ತಂಬಾನ್, ಉದಿನೂರು ಸುಕುಮಾರನ್, ಪ್ರಮೋದ್ ಕರುವಲಂ, KK ರವೀಂದ್ರನ್, ಗಿರಿ ಕೃಷ್ಣನ್ ಎಂಬಿವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ಪ್ರೆಸ್ ಕ್ಲಬ್ನ ನೇತೃತ್ವದಲ್ಲಿ ವಾರ್ಷಿಕ ಮಹಾಸಭೆ ನಡೆಸಲಾಯಿತು. ಹೊಸಂಗಡಿ ಗೇಟ್ವೇ ಆಡಿಟೋರಿಯಂನಲ್ಲಿ ನಡೆದ ಸಭೆಯನ್ನು ಹಿರಿಯ ಮಾಧ್ಯಮ ಕಾರ್ಯಕರ್ತ ಹರ್ಷದ್ ವರ್ಕಾಡಿ ಉದ್ಘಾಟಿಸಿದರು. ಮಂಜೇಶ್ವರ ಪ್ರೆಸ್ ಕ್ಲಬ್ನ ನೇತೃತ್ವದಲ್ಲಿ ವಾರ್ಷಿಕ ಮಹಾಸಭೆ ನಡೆಸಲಾಯಿತು. ಹೊಸಂಗಡಿ ಗೇಟ್ವೇ ಆಡಿಟೋರಿಯಂನಲ್ಲಿ ನಡೆದ ಸಭೆಯನ್ನು ಹಿರಿಯ ಮಾಧ್ಯಮ ಕಾರ್ಯಕರ್ತ ಹರ್ಷದ್ ವರ್ಕಾಡಿ ಉದ್ಘಾಟಿಸಿದರು. ಅಬ್ದುಲ್ ರೆಹಮಾನ್ ಉದ್ಯಾವ್ರ ಅಧ್ಯಕ್ಷತೆ ವಹಿಸಿದ್ದರು. ಆರಿಫ್ ಮಜಂಬಾಡಿ, ಅಬ್ದುಲ್ ರೆಹಮಾನ್ ಪಾರಕಟ್ಟೆ, ಸಾಯಿಬದ್ರ ರೈ, ಸಲಾಂ ವರ್ಕಾಡಿ, ರತನ್ ಹೊಸಂಗಡಿ, ರವಿ ಪ್ರತಾಪ್ ನಗರ, ದೀಪಕ್ ಉಪ್ಪಳ ಎಂಬಿವರು ಮಾತನಾಡಿದರು. ನೂತನ ಪದಾಧಿಕಾರಿಗಳಾಗಿ ಸಲಾಂ ವರ್ಕಾಡಿ ಅಧ್ಯಕ್ಷರಾಗಿ, ಸನಿಲ್ ಕುಮಾರ್ ಪ್ರಧಾನ ಕಾರ್ಯದರ್ಶಿಯಾಗಿ, ರತನ್ ಹೊಸಂಗಡಿ ಕೋಶಾಧಿಕಾರಿಯಾಗಿ ಆಯ್ಕೆಯಾದರು.
ಇತರ ಪದಾಧಿಕಾರಿಗಳಾಗಿ ಅಬ್ದುಲ್ ರೆಹಮಾನ್ ಉದ್ಯಾವ್ರ, ಸಾಯಿಭದ್ರ ರೈ, ಅನೀಸ್ ಉಪ್ಪಳ, ಆರಿಫ್ ಮಚ್ಚಂಬಾಡಿ ಎಂಬುವರನ್ನು ಆಯ್ಕೆ ಮಾಡಲಾಯಿತು. ಕಾರ್ಯನಿರ್ವಹಣಾಧಿಕಾರಿಗಳಾಗಿ ಹರ್ಷದ್ ವರ್ಕಾಡಿ, ಅಬ್ದುಲ್ ರೆಹಮಾನ್ ಪಾರಕಟ್ಟೆ, ರವಿ ಪ್ರತಾಪ್ ನಗರ, ದೀಪಕ್ ಉಪ್ಪಳ ಎಂಬುವರು ಆಯ್ಕೆಯಾದರು. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೇರಳ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್ನ ರಾಜ್ಯ ಸಮಿತಿ ರೂಪಿಸಿರುವ ಕುಟುಂಬ ಭದ್ರತಾ ಯೋಜನೆಯಡಿ ಕಾಸರಗೋಡು ಜಿಲ್ಲೆಯಲ್ಲಿ ಮೃತಪಟ್ಟವರ 3 ಕುಟುಂಬಗಳಿಗೆ ತಲಾ 10 ಲಕ್ಷ ರು ಸಹಾಯಧನ ನೀಡಲಾಗುವುದು. ಮೇ 12ರಂದು ಕಾಸರಗೋಡಿನ ಹೊಸ ಬಸ್ ನಿಲ್ದಾಣ ಪರಿಸರದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಸಹಾಯಧನ ವಿತರಣೆ ಮಾಡಲಾಗುವುದು ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕೇರಳ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಹೋಟೆಲ್ ಮಾಲೀಕರು, ಕಾರ್ಮಿಕರು ಹಾಗೂ ಅವರ ಕುಟುಂಬ ಸದಸ್ಯರಿಗಾಗಿ ಕುಟುಂಬ ಸುರಕ್ಷತಾ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಇದರ ಭಾಗವಾಗಿ ಕಾಸರಗೋಡು ಜಿಲ್ಲೆಯಲ್ಲಿ ಮೃತಪಟ್ಟವರ 3 ಕುಟುಂಬಗಳಿಗೆ ತಲಾ 10 ಲಕ್ಷ ರೂಪಾಯಿ ಸಹಾಯಧನ ನೀಡಲಾಗುವುದು. ಮೇ 12ರಂದು ಹೊಸ ಬಸ್ ನಿಲ್ದಾಣ ಪರಿಸರದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಸಹಾಯಧನ ಹಸ್ತಾಂತರಿಸಲಾಗುವುದು. ಕಾರ್ಯಕ್ರಮವನ್ನು ಸಂಸದ ರಾಜ್ಮೋಹನ್ ಉನ್ನಿತಾನ್ ಉದ್ಘಾಟಿಸಲಿದ್ದಾರೆ. ಮುನ್ಸಿಪಲ್ ಚೇರ್ಮನ್ ಅಬ್ಬಾಸ್ ಬೇಗಂ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿವಿ ವಿಜಯ್ ಭರತ್ ರೆಡ್ಡಿ ಎಂಬಿಬ್ಬರು ಸಹಾಯಧನ ಹಸ್ತಾಂತರಿಸಲಿದ್ದಾರೆ. ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಜಿ ಜಯಪಾಲ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು. ಅಸೋಸಿಯೇಷನ್ನ ರಾಜ್ಯ, ಜಿಲ್ಲಾ പദാധികാരിಗಳು ഭാഗവഹിಸುವರು ಎಂದು പദാധികാരിಗಳು ತಿಳಿಸಿದರು. 55 വയസ്സിന് താഴെയുള്ള ആർക്ക് വേണമെങ്കിലും ഈ പദ്ധതിയിൽ അംഗമാകാം. ഇപ്പോൾ നിലവിൽ കാസർഗോഡ് ജില്ലയിൽ നിന്ന് മരിച്ച 3 കുടുംബങ്ങൾക്ക് 10 ലക്ഷം രൂപ വീതം ധനസഹായം ചെയ്യുന്ന ഒരു പ്രോഗ്രാമാണിത്. 12-ാം തീയതി തിങ്കളാഴ്ച ഉച്ച കഴിഞ്ഞ് 3 മണിക്ക് കാസർഗോഡ് പുതിയ ബസ് സ്റ്റാൻഡ് പരിസരത്ത് വെച്ചാണ് ഈ പ്രോഗ്രാം നടക്കുന്നത്. കാസർഗോഡിൻ്റെ പ്രിയങ്കരനായ MP രാജ്മോഹൻ ഉണ്ണിത്താനാണ് ഇത് ഉദ്ഘാടനം ചെയ്യുന്നത്. അതോടൊപ്പം തന്നെ ധനസഹായ വിതരണം കാസർഗോഡ് മുനിസിപ്പൽ ചെയർമാൻ അബ്ബാസ് ബേഗവും ജില്ലാ പോലീസ് മേധാവിയും നമ്മുടെ സംസ്ഥാന പ്രസിഡന്റ് മുഖ്യ അതിഥിയുമാകുന്ന ഒരു പ്രോഗ്രാമാണിത്. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ನಾರಾಯಣ ಪೂಜಾರಿ, ಜಿಲ್ಲಾ ಕಾರ್ಯದರ್ಶಿ ಬಿಜು ಚುಳ್ಳಿಕರ, ಕೋಶಾಧಿಕಾರಿ ರಘುವೀರ ಪೈ, ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಗಜಾಲಿ, ರಾಜ್ಯ ಸಮಿತಿ ಸದಸ್ಯ ಅಜೇಶ್ ಕೆಬಿ ಎಂಬಿವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಶಾರ್ಜಾದಲ್ಲಿ ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಕರ್ತ ಮಾಸ್ನ ಸ್ಥಾಪಕ ಮುಖಂಡ ಹಾಗೂ ಶಾರ್ಜಾ ಇಂಡಿಯನ್ ಅಸೋಸಿಯೇಷನ್ನ ಆಡಳಿತ ಮಂಡಳಿಯ ದೀರ್ಘಕಾಲೀನ ಸದಸ್ಯರಾಗಿದ್ದ ಮಾಧವನ್ ಪಾಡಿ ಅವರ ಸ್ಮರಣಾರ್ಥ ಮಾಸ್ ಸ್ಥಾಪಿಸಿದ 4ನೇ ಪಾಡಿ ಪ್ರಶಸ್ತಿಗಳನ್ನು ಘೋಷಿಸಲಾಗಿದೆ. ವಿದ್ಯಾರ್ಥಿಗಳ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳು ಮತ್ತು ಸಾಮಾಜಿಕ ಬದ್ಧತೆಯನ್ನು ಪರಿಗಣಿಸಿ ವಿದ್ಯಾರ್ಥಿಗಳಿಗೆ ನೀಡಲಾಗುವ ಪ್ರಶಸ್ತಿಗಳಿಗೆ ಬಾಲಕಿಯರ ವಿಭಾಗದಲ್ಲಿ ಹಿದಾ ಫಾತಿಮಾ ಹಾಗೂ ಬಾಲಕರ ವಿಭಾಗದಲ್ಲಿ ಆದಿಲ್ ಜಿಮ್ಮಿ ಎಂಬಿವರು ಅರ್ಹರಾಗಿದ್ದಾರೆ. ಯುಎಇಗೆ ಬಂದ ಸಮಯದಿಂದ ಕೋವಿಡ್-19ನಿಂದ ಬಳಲಿ ನಿಧನ ಹೊಂದುವವರೆಗೂ ಮಾಧವನ್ ಪಾಡಿ ಕಾರ್ಯನಿರ್ವಹಿಸಿದ ಶಾರ್ಜಾ ಇಂಡಿಯನ್ ಅಸೋಸಿಯೇಷನ್ ಅಡಿಯಲ್ಲಿರುವ ಶಾರ್ಜಾ ಇಂಡಿಯನ್ ಸ್ಕೂಲ್ನ ಬಾಲಕರ ಹಾಗೂ ಬಾಲಕಿಯರ ವಿಭಾಗಗಳಲ್ಲಿ ಅತ್ಯುತ್ತಮ ಪ್ರಗತಿಯನ್ನು ತೋರಿಸಿರುವ ಮಕ್ಕಳಿಗಾಗಿದೆ ಪ್ರಶಸ್ತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಪಠ್ಯೇತರ ಚಟುವಟಿಕೆಗಳು ಮತ್ತು ಸಾಮಾಜಿಕ ಬದ್ಧತೆಯನ್ನು ಪರಿಗಣಿಸಿ ಪ್ರಶಸ್ತಿಯನ್ನು ನೀಡಲಾಗಿದೆ ಎಂದು ಮಾಸ್ ಪದಾಧಿಕಾರಿಗಳು ಹಾಗೂ ಪ್ರಶಸ್ತಿ ಸಮಿತಿ ಘೋಷಿಸಿತು. ಬಾಲಕಿಯರ ವಿಭಾಗದಲ್ಲಿ ಹಿದಾ ಫಾತಿಮಾ ಹಾಗೂ ಬಾಲಕರ ವಿಭಾಗದಲ್ಲಿ ಆದಿಲ್ ಜಿಮ್ಮಿ ಪ್ರಶಸ್ತಿಗೆ ಅರ್ಹರಾದರು. ಮಾಜಿ ಮಾಸ್ ಅಧ್ಯಕ್ಷ ಇಬ್ರಾಹಿಂ ಅಂಬಿಕಾನ, ಚೇರ್ಮನ್ ಹಾಗೂ ಮಾಜಿ ಅಧ್ಯಕ್ಷರಾದ ತಾಲಿಬ್, ವಾಹಿದ್ ನಾಟಿಕ ಎಂಬಿವರು ಹಾಗೂ ಮಾಸ್ ಪದಾಧಿಕಾರಿಗಳನ್ನು ಒಳಗೊಂಡ ತೀರ್ಪುಗಾರರ ತಂಡವಾಗಿದೆ ಪ್ರಶಸ್ತಿ ವಿಜೇತರನ್ನು ಆಯ್ಕೆ ಮಾಡಿರುವುದು. ಮೇ 11ರಂದು ಶಾರ್ಜಾ ಇಂಡಿಯನ್ ಅಸೋಸಿಯೇಷನ್ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆಯಲಿರುವ ಮಾಸ್ನ ಮುಖಂಡರಾದ ಕೊಚ್ಚು ಕೃಷ್ಣನ್ ಮತ್ತು ಮಾಧವನ್ ಪಾಡಿ ಅವರ ಸ್ಮರಣಾರ್ಥ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು. ಕೊಲ್ಲಂ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಹಾಗೂ ಪ್ರಮುಖ ಭಾಷಣಕಾರರಾದ ಡಾಕ್ಟರ್ PK ಗೋಪನ್ ಮುಖ್ಯ ಅತಿಥಿಯಾಗಿ ಭಾಗವಹಿಸುವರು. ಸಂಸ್ಮರಣ ಹಾಗೂ ಪ್ರಶಸ್ತಿ ಪ್ರದಾನ ಸಮ್ಮೇಳನದಲ್ಲಿ ವಿವಿಧ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ. ನಂತರ ಗಜಲ್ ಸಂಜೆ ನಡೆಯಲಿದೆ. ബോയ്സ് വിംഗിലുള്ള കുട്ടി ശ്രീ ആദിൽ ചിമ്മി ഈ വിദ്യാർത്ഥി തൻ്റെ മികച്ച അക്കാഡമിക് നിലവാരത്തിനൊപ്പം തന്നെ യുഎയിൽ അറിയപ്പെടുന്ന ഒരു അത്ലറ്റ് കൂടിയാണ്. ഗേൾസ് വിംഗിൽ നിന്നും തിരഞ്ഞെടുത്തിട്ടുള്ള കുട്ടി മിസ് ഹിദാ ഫാത്തിമയാണ്. ഈ വിദ്യാർത്ഥിനി തൻ്റെ അക്കാഡമിക് നിലവാരത്തിനൊപ്പം തന്നെ നിരവധി നേട്ടങ്ങൾ പാഠ്യേതര വിഷയങ്ങളിൽ നേടിയിട്ടുണ്ട്. ಸುದ್ದಿಗೋಷ್ಠಿಯಲ್ಲಿ ಮಾಸ್ ಪ್ರಧಾನ ಕಾರ್ಯದರ್ಶಿ ಬಿನು ಕೋರೂಮ್, ಅಧ್ಯಕ್ಷೆ ಅಜಿತಾ ರಾಜೇಂದ್ರನ್, ಕೋಶಾಧಿಕಾರಿ ಸುರೇಶ್ ನಾಂಬಲತ್ ಮುಂತಾದವರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸಮಸ್ತ ಸೆಂಟಿನರಿಯ ಭಾಗವಾಗಿ ಸುನ್ನಿ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಜಿಲ್ಲಾ ಸಮ್ಮೇಳನ
ಮೇ 13ರಂದು ಕಾಸರಗೋಡು ಮುನ್ಸಿಪಲ್ ಟೌನ್ ಹಾಲ್ನಲ್ಲಿ ನಡೆಯಲಿದೆ. ಈ ಬಗ್ಗೆ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಸಮಸ್ತ ಸೆಂಟಿನರಿಯ ಭಾಗವಾಗಿ ಸುನ್ನಿ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಜಿಲ್ಲಾ ಸಮ್ಮೇಳನ 13ರಂದು ಕಾಸರಗೋಡು ಮುನ್ಸಿಪಲ್ ಟೌನ್ ಹಾಲ್ನಲ್ಲಿ ನಡೆಯಲಿದೆ. ರಾಜ್ಯಾಧ್ಯಕ್ಷ ಶರಫುದ್ದೀನ್ ಜಮಾಲು ಅಲಿ ತಂಗಳ್ ಉದ್ಘಾಟಿಸುವರು. ಜಿಲ್ಲಾಧ್ಯಕ್ಷ ವೈಎಂ ಅಬ್ದುಲ್ ರೆಹಮಾನ್ ಅಹ್ಸನಿ ಅಧ್ಯಕ್ಷತೆ ವಹಿಸುವರು. ಸಮ್ಮೇಳನದಲ್ಲಿ ಮದ್ರಸ್ ಮ್ಯಾನೇಜ್ಮೆಂಟ್ ಪದಾಧಿಕಾರಿಗಳಲ್ಲಿ 5 ಮಂದಿ ಪ್ರತಿನಿಧಿಗಳಾಗಿ ಭಾಗವಹಿಸುವರು. ಜಿಲ್ಲೆಯ 300 ಮದ್ರಸಾಗಳಿಂದ 1500 ಪ್ರತಿನಿಧಿಗಳು സമ്മേളനದಲ್ಲಿ ഭാഗവഹിಸಲಿದ್ದಾರೆ ಎಂದು പദാധികാരിಗಳು ತಿಳಿಸಿದರು. ഇന്നത്തെ പ്രത്യേക സാഹചര്യത്തിൽ ചെറുപ്രായത്തിൽ തന്നെ ലഹരിക്കടിമപ്പെടുന്നൊരു സാഹചര്യമുണ്ടല്ലോ. അത് മനസ്സിലാക്കിക്കൊണ്ട് മദ്രസകളും മഹല്ലുകളും കേന്ദ്രീകരിച്ചുകൊണ്ടുള്ള പ്രത്യേകമായ പദ്ധതികൾ ആവിഷ്കരിച്ചുകൊണ്ട് നടപ്പിലാക്കാൻ സമസ്ത തീരുമാനിക്കുകയും അത് സുന്നി മാനേജ്മെൻറ്റ് അസോസിയേഷനിലൂടെ താഴേക്കിടയിലേക്ക് കൈമാറുക എന്നതാണ് ഇതിൻ്റെ ലക്ഷ്യം. അതിന് മഹല്ല് തല നേതൃത്വത്തെ ബോധവൽക്കരിക്കുന്നതിനുള്ള ഒരു പ്രത്യേക സമ്മേളനമാണ് ഈ വരുന്ന 13-ാം തീയതി കാസർഗോഡ് ടൗൺ ഹാൾ മുനിസിപ്പൽ ടൗൺ ഹാൾ വെച്ച് നടക്കുന്നത്. പ്രസ്ഥാനവും മൂല്യബോധവും എന്ന വിഷയമാണ് ഇതിൽ ചർച്ച ചെയ്യപ്പെടുന്നത്. ഒരുപാട് വിശാലമായ വിഷയമാണ്. അതുകൊണ്ട് തന്നെ സമൂഹം നേരിടുന്ന വ്യത്യസ്തമായ മേഖലകളുള്ള പ്രശ്നങ്ങൾക്കൊരു പരിഹാരം എന്ന നിലയിലാണ് ഈ മാനേജ്മെൻറ്റിൻ്റെ സമ്മേളനം ഉദ്ദേശിക്കുന്നത്. ಸುದ್ದಿಗೋಷ್ಠಿಯಲ್ಲಿ ಪಲ್ಲಂಗೋಡು ಅಬ್ದುಲ್ ಖಾದರ್ ಮದನಿ, ಅಬ್ದುಲ್ ರೆಹಮಾನ್ ಅಹ್ಸನಿ, ಬಶೀರ್ ಮಕಯಂ, ಇತಿಹಾದ್ ಮುಹಮ್ಮದ್ ಹಾಜಿ, ಅಬ್ದುಲ್ ಖಾದರ್ ಹಿಮಾಮಿ ಎಂಬಿವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೇಸಿಗೆಯ ಬಿಸಿಲಿನೊಂದಿಗೆ ಶುದ್ಧ ನೀರಿನ ಕೊರತೆ ತೀವ್ರ. ಕಾಸರಗೋಡು ತಳಂಗರ ಕೊಪ್ಪಲ್ನಲ್ಲಾಗಿದೆ ಶುದ್ಧ ಕುಡಿಯುವ ನೀರಿನ ಕೊರತೆ ಉಂಟಾಗಿರುವುದು. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ನ ಸ್ಥಾಪಕ ನಾಸರ್ ಹಸನ್ ಅನ್ವರ್ ಅವರ 9ನೇ ಪುಣ್ಯಸ್ಮರಣೆ. ಇದರ ಅಂಗವಾಗಿ ನಡೆಯಿತು ಅನ್ವರ್ ಓರ್ಮಾ ಸಂಸ್ಮರಣಾ ಕಾರ್ಯಕ್ರಮ. ಡಿಫರೆಂಟ್ಲಿ ಏಬಲ್ಡ್ ಪೀಪಲ್ಸ್ ಲೀಗ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ ಕಾಸರಗೋಡು ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ. ಯುವ ಚಿತ್ರಕಲಾವಿದ ಅರ್ಜುನ್ ಕೆ ದಾಸ್ ಸ್ಮರಣೆ. ಬೇಕಲ್ನಲ್ಲಿ ಭಿತ್ತಿ ಚಿತ್ರವನ್ನು ಸಿದ್ಧಪಡಿಸಿತು ಕುಟುಂಬ. ಮಂಗಳೂರಿನ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ. ಬಂಧಿತ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಿದ ನ್ಯಾಯಾಲಯ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.